ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಮೋಟಗಿ ಪೆಟ್ರೋಲ್ ಪಂಪ್ ವಾರ್ಷಿಕೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ವಸ್ತ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಹಾಗೂ ಗಣ್ಯವರ್ತಕರಾದ ಬಿಸಿ ಮೋಟಗಿ ಅವರು, ದೊಡ್ಡವರನ್ನು ಕರೆದು ಉಣ್ಣಿಸುವುದು, ತಿನ್ನಿಸುವುದರಿಂದ ಮಹತ್ವ ಸಿಗುವುದಿಲ್ಲ. ಸಾಧು ಸಂತರನ್ನು ಬಡವರಿಗೆ ಅನ್ನದಾನ, ವಸ್ತ್ರದಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರೆಯುತ್ತದೆ ಎಂದು ಹೇಳಿದರು. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಮುದ್ದೇಬಿಹಾಳದ ಪ್ರತಿಷ್ಠಿತ ಗಣ್ಯ ವರ್ತಕರು ಮತ್ತು ಮುದ್ದೇಬಿಹಾಳದ ಹಿರಿಯ ನಾಗರಿಕರು ಆದಂತಹ ಬಿಸಿ ಮೋಟಗಿ ಹೊರತ ಬಂದಿದ್ದೀವಿ. ಕಳೆದ 22 ವರ್ಷಗಳ ಹಿಂದೆ ಅವರು ಮುದ್ದೇಬಿಹಾಳದಲ್ಲಿ ತಮ್ಮ ಒಂದು ಮಾಲೀಕತ್ವದಲ್ಲಿ ಪೆಟ್ರೋಲ್ ಪಂಪ್ ಅನ್ನು ಆರಂಭಿಸಿದಾಗ ಸಮಾಜ ಸೇವೆ ಕೂಡ ಇದ್ರ ಜೊತೆ ಸಾಗಲಿ ಅನ್ನುವಂಥದ್ದನ್ನ ಒಬ್ಬ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಬಸರಕೊಡದಲ್ಲಿ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಇರುವಂತಹ ಸಾಧು ಸಂತರನ್ನ ಮುದ್ದೇಬಿಹಾಳಕ್ಕೆ ಕರೆಸಿ ತಮ್ಮ ಪೆಟ್ರೋಲ್ ಬಂಕ್ನಲ್ಲಿನೇ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅನ್ನ ಪ್ರಸಾದ ವ್ಯವಸ್ಥೆ, ಬಟ್ಟೆ ವಸ್ತ್ರಗಳನ್ನು ನೀಡುವಂತಹ ಒಂದು ವಿಧಾಯಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಳಿದ್ರಿ ಅವರ ಮಾತುಗಳಿದ್ದಾನೆ. ಈ ಕಾರ್ಯ ಯಾಕೆ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಕೇಳ್ತಾರೆ. ಕೆಲವರು ಯಾಕೆ ಮಾಡ್ಬೇಕು, ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ, ಒಳ್ಳೆ ಕೆಲಸ, ಹೌದು, ಶಾಂತಿ, ಮನಸ್ಸಿಗೆ ಶಾಂತಿ ಆಗ್ತದೆ. ಈಗ ದೊಡ್ಡವ್ರ ಕಳಿಸಿ ಉಣಿಸೋದ್ರಿಂದ ಅದಕ್ಕೇನ ಮಹತ್ವ ಇಲ್ಲ. ಇದ್ದವ್ರ ಕಳಿಸಿ ಉಣಿಸೋದ್ರಿಂದ ಮನಸ್ಸಿಗೆ ಶಾಂತ ಆಗುತ್ತೆ. ಅವ್ರಿಗೆ ಎಲ್ಲೇ ಕುಂತು ಊಟ ಮಾಡ್ತಿರ್ತಾರೆ, ಅವ್ರಿಗೆ ಇಲ್ಲಿ ಕರೆದು ಊಟ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ. ಹೌದಲ್ರಿ? ನಾವು ದೊಡ್ಡ ಬಂದೆ ಕಳಿಸಿ ಟೇಬಲ್ ಹಾಕಿ ಕುಂದಿಸಿ ಉಣಿಸಿದ್ರೆ ಅದು ಏನು ದೊಡ್ಡ ಸ್ಥಾನ ಆಗ್ತದೆ. ಇವರು ಬಹಳ ಮನಸ್ಸಿಗೆ ಸಮಾಧಾನ. ಹೌದಲ್ರಿ? ಸರ್ವಸಂಗ ಪರಿತ್ಯಾಗಿಗಳು ಏನು ಇಲ್ಲ, ಏನೇ ಇಲ್ಲ, ಅವ್ರಿಗೆ ಅಷ್ಟ ಸಮಾಧಾನದಿಂದ ಉಂಡು ಹೋಗ್ತಾರ ಅವರು. ಹೌದಲ್ರಿ? ಒಳ್ಳೇದಾಗ್ಲಿ ಅನ್ನೋ ಆಶೀರ್ವಾದ ಮಾಡ್ತಾರ. ಕಳೆದ 22 ವರ್ಷಗಳಿಂದ ತಮ್ಮ ಕುಟುಂಬ ಈ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಬಸರಕೋಡದ ಪವಾಡ ಬಸವೇಶ್ವರ ದೇವಸ್ಥಾನದ ಸಾಧುಗಳನ್ನು ಕರೆಯಿಸಿ ಅವರಿಗೆ ಅನ್ನ ಸಂತರ್ಪಣೆ ಹಾಗೂ ವಸ್ತ್ರದಾನ ಮಾಡುವ ಸೇವೆಯಲ್ಲಿ ತೃಪ್ತಿ ದೊರೆಯುತ್ತದೆ ಎಂದು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯವರು ಸಾಧು ಸಂತರನ್ನು ಗೌರವಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದ ಅವರು, ಇದೆಲ್ಲವೂ ಒಬ್ಬ ಸಾಧು ನೀಡಿದ ಮಾರ್ಗದರ್ಶನದಂತೆ ನಡೆಯುತ್ತಿದೆ ಎಂದು ಹೇಳಿದರು. ಸ್ಥಾಪನೆ ವಿಷಯವಾಗಿದೆ ಈ ಸೇವೆ ಮಾಡ್ತಾ ಇದ್ದಾರೆ. ಹೌದು, ಯಾರು ಮಾಡಾಕತ್ತಿಲ್ಲ, ನನ್ನ ತಿಳಿದ ಮಟ್ಟಿಗೆ ಮಾಡ್ತಿದ್ದಾರು. ಈಗ ಆಕ್ಸ್ಫರ್ಡ್ ಪಾಟೀಲ್ರು ಅವರು ನಮಗೆ ಹೇಳ್ತಾರೆ, ಯಾರಿಗಾರ ಕಳಿಸ್ಕೊಡ್ರಿ, ಒಂದು 15-20 ನಾವ್ ವ್ಯಾನ್ ಕಳಿಸ್ತೀನಿ ಅಂತ ನಾವು ಬಸರಕೋಡ ಕಳಿಸ್ತೀವಿ. ಇದ್ದಷ್ಟು ಮಂದಿನ ಅವ್ರು ಕರ್ಕೊಂಡೋಗಿ ಕೆಲವು ಅವ್ರ ಜಯಂತಿ ಪಯಂತಿ ಇದ್ದಾಗ ದೊಡ್ಡ ಪ್ರಮಾಣದಿಂದ ಅವರು ಜನರಿಗೆ ಅರಿವಿ ಕೊಡೋದು, ಸಾಧುಗಳಿಗೆ ಮಾಡ್ತಾರೆ. ಹೇಳ್ಕೊಂಡ್ರೆ ಏನ್ ಬಂತ್ರಿ, ಇದು ಮನಸಾರೆ ಮಾಡೋದು ಇರ್ತೈತಿ. ಮತ್ತೆ ಇದು ಇನ್ವೈಟ್ ಮಾಡಿ ಅವ್ರನ್ನ ಕರೆದ ಉಣಿಸೋದು ಜನರ ಕಡಿಮೆ. ಯಾಕ್ರಿ ಸರ್, ಇವ್ರನ್ನ ಯಾರು ಬರ್ರಿ ಅಂತಂದ್ರ ಇಂಥದ್ದು ಏನಾರ ದೊಡ್ಡ ಯಾರು ಸತ್ಪುರುಷರು ಹೇಳಿರ್ತಾರ, ಅವ್ರಿಗೆ ಎಲ್ಲಿರ್ತಾರ ನೋಡಿ ಕರೆದು ಉಣಿಸ್ರಿಪ್ಪ, ಅವ್ರಿಗೆ ಒಳ್ಳೇದಾಗ್ತೈತಿ ಅಂತ. ಹಂಗ ಈ ಪವಾಡ ಶರಣರು ಏನ್ ಮಾಡ್ತಿದ್ರು, ಅಲ್ಲಿ ಪವಾಡ ಬುತ್ತಿ ಅಂತ ಇರುತ್ತಲ್ರಿ, ಅವರೇ ಇದನ್ನೆಲ್ಲ ಮೊದಲು ಇದನ್ನ ಮಾಡಿದವರು, ಪೂಜೆ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದವರು. ಅವ್ರು ಸ್ವಲ್ಪ ದಿವಸಗಳನ್ನ ಹೇಳಿದ್ರು, ನೀವು ವಾರ್ಷಿಕೋತ್ಸವ ಮಾಡಕತ್ತೀರಲ್ಲ, ಅಲ್ಲಿ ನಿಮ್ಮ ಕೈಲಾದ ಮಂದಿ ಎಷ್ಟು ಜನರು ಕೊಡ್ತಾರ ಅಷ್ಟು ಮಂದಿನ ಸಾಧುಗಳು ಉಣಿಸ್ರಿ. ಸಾಧುಗಳು ಉಣಿಸಿ ಮಂದಿ ಬೇಕಾದಷ್ಟು ಮಂದಿಗೆ ಉಣಿಸ್ರಿ. ಅವರಿಗೆ ದಕ್ಷಿಣ ಮತ್ತು ಅರಿವಿ ಕೊಡ್ರಿ ಅಂತ. ಅವ್ರಿಗೆ ಒಂದೊಂದು ಭಗವಾದ ಅರಿವಿ ಮ್ಯಾಗ 51 ರೂಪಾಯಿ ಕೊಡ್ತೀವಿ. ಬೇಕಾದಷ್ಟು ಮಂದಿ ಬರ್ಲಿ, ಅವ್ರು ನಡೆಸಿಕೊಟ್ಟಾರ. ಮತ್ತೆ ಆ ಪ್ರಮಾಣ ನಡೀತೈತಿ. ಇದು ಯಾವ ವರ್ಷದಿಂದ ಇದು 2004-5-6 ಆಗಿತ್ತು ಅಂದಾಜು. 2004 ಇದು ಸೆಟಪ್ ಆಯ್ತು. ಸ್ಥಾಪನೆ ದಿನದಿಂದ ಹಿಡಿದು ಆರಂಭಿಸಿರೋದು. ಹೌದು. ಏನೇನು ಅವರಿಗೆ ಸೇವೆ? ಅವರಿಗೆ ನಾವು ಅಲ್ಲಿಂದ ವ್ಯಾನ್ ಕಳಿಸಿ ತರಿಸ್ಕೊತೀವಿ. ಈಗ ಕರ್ಕೊಂಡ್ಬಂತು ಅಲ್ಲಿ ಎಷ್ಟಿದ್ದವ್ರು ಎಲ್ಲಾರು ಕರ್ಕೊಂಡ್ಬಂದು ಊಟ ಮಾಡಿಸಿ ಅವ್ರಿಗೆ ಒಂದು ಭಗವಾದ ಅರಿವಿ ಒಂದು 3 ಮೀಟರ್, ಹೆಣ್ಮಕ್ಳಿಗೆ 5 ಮೀಟರ್, ಈಗ ಅರಿವಿ ಕೊಟ್ಟು ಮ್ಯಾಗ 51 ರೂಪಾಯಿ ಕೊಡ್ತೀವಿ. ಮತ್ತೆ ಒಯ್ದು ಊಟ ಮಾಡಿಸಿ ಒಯ್ದು ಅವ್ರ ಜಳಕ್ಕೆ ಬಿಡ್ತೀವಿ. ಹೌದು, 22 ವರ್ಷ ಹಿಡೀರಿ. ಈ ಸಂದರ್ಭದಲ್ಲಿ ಮೋಟಗಿ ಪೆಟ್ರೋಲಿಯಂನ ಅಪ್ಪಾಜಿ ಮೋಟಗಿ,
ಕಾಶಿನಾಥ ಮೋಟಗಿ, ಮುಖಂಡ ರಾಜುಗೌಡ ತುಂಬಗಿ, ಜೆಡಿ ಮುಲ್ಲಾ, ಎಸ್ಎಸ್ ಲಮಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.